ಅಧಿಪತಿಯಾದ ಶಿವಲಿಂಗೇಶ್ವರ ಚರಣಗಳಲ್ಲಿ, ಜಗದ್ಗುರು ಸಿದ್ಧಾರೂಢರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಇಲ್ಲಿವರೆಗೆ ಹೇಳ್ತಕ್ಕಂಥ ಪೂಜ್ಯರ ಚರಣಗಳಲ್ಲಿ ಪುಣ್ಮಟ್ಟು ಆತ್ಮೀಯರೇ ಕೇಳಬೇಕ್ರಿ. ಲಂಕಾ ಯಾರು ಸುಟ್ರಿ? ಗುರ್ತಿಲ್ಲ, ಹೌದಾ? ಅವನಿಗೆ ಹುಟ್ಟಿದ್ದಿಲ್ಲ. ಲಂಕಾ ಯಾರು ಸುಟ್ರಿ? ಹನುಮಂತ ಲಂಕಾ ಸುಟ್ಟ. ಅಂತೂ ಬೆಂಕಿ ಹಚ್ಚೋರು ಹುಡಿ ಬರ್ತೀರಿ ನಂಗೆ ನೀವು. ಭಾಳ ತಪ್ಪು ತಿಳುವಳಿಕೆ ಬಂದ ನಮ್ಗೆಲ್ಲ ಹಿಂಗಾಗ್ಯಾವ. ಇವೆಲ್ಲ ಹನುಮಂತ ಲಂಕಾ ಸುಟ್ಟಿಲ್ಲ. ಅದು ಕತೆ ಭಾಳ ದೊಡ್ಡದೈತಿ, ಅದನ್ನು ಪಾಡದ್ರೆ ಗಮನಿಸ್ಬೇಕಾಗಿತ್ತು. ಹನುಮಂತ ಯಾಕೆ ಸುಟ್ಟಿಲ್ಲ ಅಂತ ಕೇಳಿದ್ರೆ ಅವ ಕಟ್ಟಿಗೆ ಹೋಗ್ತಿದ್ದ ನಿನ್ನ ಸುಖ ಇಲ್ಲ. ಆ ಲಂಕಾ ಸುಟ್ಟವ್ರ ಬೇರೆ. ಇವು ಏನೂ ಮಾಡಿಲ್ಲ. ಯಾಕ್ರಿ ಅಂತ ಕೇಳಿದ್ರೆ ಆ ಸೀತಾದೇವಿ ಉಂಗ್ರ ಕೊಡೋತ್ನಾಗ ಯವ್ವ ಭಾಳ ಇಷ್ಟವಾಗ್ಯಾವ ಒಂದು ಹನುಮಂತ. ಯಪ್ಪ ಆ ಗಿಡದ ಬಡ್ಡ್ಯಾಗ ಏನು ಹಣ್ಣು ಬಿದ್ದಿರ್ತಲ್ಲ ದೂರ ದೂರ ಅವತ್ತನ್ನು ಆಯ್ಕೊಳ್ತೀನಪ್ಪ ಅಂದ್ಬಿಟ್ಲೆ. ಇಲ್ಲೆಲ್ಲ ರಾಕ್ಷಸ ಹೊಳ್ದಾರ, ನಿನಗೇನು ನಿನ್ನ ಬಿಡುದಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ರಾಕ್ಷಸಗಳು. ಆ ದೂರ ಬಿದ್ದು ಹಣ್ಣು ತಿನ್ನಪ್ಪ ಅಂದ ಸೀತಾ. ಅವ್ನು ಹೋಗವ ಬಾಟಿಗೆ ಬಾಲ ಸುತ್ತವ, ಗಿಡ ಕೆಳವ ಬಿಡವ, ಹಣ್ಣೆಲ್ಲ ಚಲಪ್ಲ್ಯಾಗು ಹೋಗಿ ತಿನ್ನಕ್ಕ ಹೋಗಿ ರಾವಣ ಸುದ್ದಿ ಐತೆ. ಏನು ನೀವೊಂದು ಮಂಗೆ ಬಂದೈತಿ, ಏನು ನಮ್ಮ ಮೊಣ ಎಲ್ಲ ಹಾಳು ಮಾಡ್ಲಕ್ಕೈತಿ, ಏನಾದ್ರೂ ಬಾಲ್ಯ ಶಕ್ತಿ ಇತ್ತು, ಹಿಂಗೆ ಗಿಡಕ್ಕೆ ಸುತ್ತಿ ಹಿಂಗೆ ಎತ್ತಿದ್ರೆ ಗಿಡ ಹೋಗಿ ಮ್ಯಾಲೆ ಬೀಳ್ತೈತಿ, ತೆಳಗೆ ಹಣ್ಣೆಲ್ಲ ಹಾಕೊಂತಿರ್ತಾನೆ. ಇದೊಂದು ವಿಚಿತ್ರ ಮಂಗೆ ಬಂದೈತಿ ರಾವಣ ಹೇಳಿಬಿಟ್ರು. ರಾವಣಂದ ನಮ್ಮ ಮನೆಯಲ್ಲ ಹಾಳು ಮಾಡ್ತಕ್ಕಂಥದ್ದು ಅದು ಎಂಥದೈತಿ ಹುಡ್ಕೊಂಬರ್ರಿ ಅವ್ರನ್ನ ನಾವು. ರಾವಣ ಅವಾಗ 4 ಮಂದಿ ಬಂದೆ ಹನುಮಂತನ ಹಿಡಿದ್ರು. ನಡಿ ರಾವಣ ತನ್ನ ತೈ ತೊಗೊಂಡು ಆದರು. ರಾವಣ ಮ್ಯಾಲೆ ಸಿಂಹಾಸನ ಮೇಲೆ ಕೂತಿದ್ದ. ನೋಡಿದ ಮಂಗ್ಯಾನ ಎಲ್ಲ ಬಾಲ ಗುಂಡು ಮಾಡ್ಕೋತ ಅವನ್ಕೊಂದು ಮೊಳದ ಮೇಲೆ ಎತ್ತು ಕೂತಿ. ಆ ರಾವಣ ಕಿತ್ತನು. ರಾವಣ ಹಿಂಗೆ ನೋಡ್ದ, ಏನಿದು ನಾವು ನಾ ಕಟ್ಗೆ ಸಿಂಹಾಸನ ಮಾಡಿ ಬಂಗಾರ ಸಿಂಹಾಸನ ಮಾಡಿ ಆ ಬಂಗಾರ ಸಿಂಹಾಸನ ಮೇಲೆ ಎತ್ತರ ಕೂತ್ರೆ ಬರೀ ಬಾಲ ಗುಂಡು ಮಾಡ್ಕೊಂಡು ಅದಕ್ಕೂ ಎತ್ತರ ಕೂತಾನ ಇವ. ಹುಡುಗರೇ ಬರೀಲ್ಲ ನಾವು ಏನು ಅವೇನು ಎತ್ತರ ಮಾಡಿ ಕೂತವ್ರ ಆ ಬಾಲಿಗೆ ಬೆಂಕಿ ಹಚ್ಕೊಂಡು ಬರ್ರಿ ಅಂದ. ಯಾರು? ರಾವಣ. ಬಾಲಿಗೆ ಬೆಂಕಿ ಹಚ್ಚೋದು ತೊಗೊಂಬರಿ ಕಡೆ. ಆ ಬಾಲಿನ ಗಿಡಕ್ಕಿತ್ತಾನೇನು ತೊಗೊಂಬರಿ. ಅವ ಹನುಮಂತ ಎದ್ದು ಬಂದು ಬಾಲ ಮುಂದೆ ಹೋಗಿ ಕೂತು ಸುಡ್ರಿ ಅಂದ. ನನ್ನ ಬಾಲ ಸುಡ್ರಿ ಅಂದ. ಮತ್ತು ಬಾಲ ಹಂಗೆ ಸುಡ್ತಾರೆ, ಸುತ್ತಬೇಕಲ್ಲ ಅರಿವಿ. ಲಂಕಾ ಪಟ್ಟಾಣದಾನ ಅರಿವಿ ಎಲ್ಲ ತಂದು ಸುತ್ತಿದ್ದಾನೆ. ಬಾಲ ಸುತ್ತವಲ್ದು ಮುಗಿವಲ್ದು, ಹಂಗೆ ಸುತ್ತದ. ರಾವಣ ಹೇಳಿದ್ರು ಅರಿವೆಲ್ಲ ಅದು ರೀ, ಲಂಕಾಪಟ್ಟ ಅರಿವೆಲ್ಲ ಅದು ಅದೇನು ಬಾಲ ಮುಗಿವಲ್ದು. ಇನ್ನೇನು ಉಳಿದೈತಿ? ಶೀತಾನಲ್ಲಿ ಏನು ಉಳಿದೈತೆ ನೋಡ್ರಿ. ಇಷ್ಟು ಜನರೊಳಗೆ ಬಾಲ್ ಮುಗಿತ್ರಿ. ಇಲ್ರಿ ಬಾಲೆಲ್ಲ ಮುಚ್ಚೈತಿ, ಬರೋಬ್ಬರಿ ಐತಿ. ಮತ್ತು ಇನ್ನೇನು ಮಾಡ್ಬೇಕು? ಹಂಗೆ ಬೆಂಕಿ ಹಚ್ಬಾರ್ರಿ. ಅದಕ್ಕೇನು ಮಾಡಿರಿ, ಎಣ್ಣೆ ಹಾಕ್ತಾನೆ. ಗಾಣದ ಎಣ್ಣೆ ಚಿಮ್ಮನೆ ಎಣ್ಣೆ ಕುಡ್ಸಿ ಹಾಕ್ಬೇಡ್ರಿ, ಬೆಂಕಿ ಹಚ್ಬಿಡು. ನಾವು ಎಲ್ಲ ತಂದು ಎಣ್ಣೆ ಹಾಕಿದ್ರೆ ಅದೇನು ಬಾಲ್ ತೊಯ್ಯುವ. ಕಡೆಗೆ ಏನಾಯ್ತು ಅಂತಂದರೆ ಶೀತಾನ ಪಡ್ತೇವೆ ಉಳಿದೈತೆ ನೋಡ್ರಿ ಎಣ್ಣೆ ಅಂದ್ರೆ ಬಂದು ಅಷ್ಟೊಳಗೆ ತೋರಿಸ್ಬಿಡ್ತು ಬಾವಾಗ ಯಾವ್ದು ಬಾಲ. ಅವಾಗ ರಾವಣಂದ ಅದಕ್ಕೆ ನಾನು ಬೆಂಕಿ ಹಚ್ಚಾವನ್ನ, ನಾನೇ ಬೆಂಕಿ ಹಚ್ಚಾವ. ಅವಾಗ ಸ್ವತಃ ಬಂದು ರಾವಣ ತನ್ನ ಮನ್ಯಾನ ಕಡ್ಡಿ ತಂದು ಕಡ್ಡಿ ಪಡೆದ ಬೆಂಕಿ ಹೆಚ್ಚಿಬಿಟ್ಟ ಬಾಲಿಗೆ. ಹನುಮಂತ ತಪ್ಪನ ಜಿಗಿದೈತಿ, ಆ ಮನ್ಯಾಗ ಹೋಗೋದೈತಿ, ಬಾಲ ಜೋತ್ ಬಿಡ್ದೈತಿ. ಆ ಮನೆಗೆ ಬೆಂಕಿ ಇಲ್ಲಿ ಬಡ್ದೈತಿ, ಬಾಲ ಜೋತ್ ಬಿಡದೈತಿ, ಈ ಮನ್ಯಾಗ ಬೆಂಕಿ. ಮತ್ತು ಸುಟ್ಟಾವ್ರು ಯಾರು? ಏನ ರಾವಣ ಏನು ಹನುಮಂತ? ಬೆಂಕಿ ಹಚ್ಚವ್ರು ಯಾರು? ಅರಿವಿ ಯಾರ್ದು? ಎಣ್ಣೆ ಯಾರ್ದು? ಕಡ್ಡಿ ಯಾರ್ದು?
ಸುಟ್ಟ ರಾವಣ ಹೊರತಾಗಿ ಹನುಮಂತ ಅಲ್ಲ. ಹನುಮಂತ ಲಂಕಾ ಸುಟ್ಟಿದ್ರೆ ಗುಡಿ ಯಾರು ಕಟ್ತಿದ್ದಿಲ್ಲ, ಅದೇ ಅವ್ರು ದೇವ್ರಿಗೆ ಹೋಗ್ತಿದ್ದಿಲ್ಲ. ತಿಳಿತಾ? ನಾವು ತಿಳ್ಕೊಳ್ಳೋದೊಂದು ಬೇರೆ, ಅದು ಆಗೋದೊಂದು ಬೇರೆ. ರಾಮ ಲಂಕಾ ಸುಟ್ಟ, ಹನುಮಂತ ಲಂಕಾ ಸುಟ್ಟಾನ, ಲಂಕಾ ಸುಟ್ಟರು ಗುಡಿ ಕಟ್ತಾರೆ. ಯಾರು ಬಳೆ ನಿಂತಿರ್ತಾರೆ ಗುಡಿ ಕಟ್ತೀವಿ ನಾವು ಇಲ್ಲ. ಯಾಕಂದ್ರೆ ಭಕ್ತಿ ಮಾರ್ಗ ಹೇಳಂದ ನಾವು. ಭಕ್ತಿ ಒಳಗೆ ಎರಡು ಪ್ರಕಾರ, ಒಂದು ಜ್ಞಾನ ಉತ್ತರ ಭಕ್ತಿ, ಒಂದು ಜ್ಞಾನ ಪೂರ್ವ ಭಕ್ತಿ, ಒಂದೇ ಉತ್ತರ ಭಕ್ತಿ. ಉತ್ತರ ಭಕ್ತಿ ಒಳಗೆ ಜ್ಞಾನಕ್ಕೆ, ಪೂರ್ವ ಭಕ್ತಿ ಒಳಗೆ ಅಲ್ಲಿ ಏನೈತಿ ಅಂದ್ರೆ ಭಕ್ತಿನ ಐತೆ. ಆ ಪೂರ್ವ ಭಕ್ತಿ ಮಾಡಿದವ್ರು ಏನು ಮಾಡಬೇಕು ಅಂತ ಕೇಳಿದ್ರೆ, ಮಾಲಕ್ ಬರ್ಬೇಕು, ಕರ್ಕೊಂಡು ಹೋಗ್ಲಕ್ಕ ನಾವು. ಮಮ ಮಾಯಾ ದುರತ್ಯಯ ಮಾಮೇವ ಪ್ರಪದ್ಯತೆ. ನಾನು ಮಾಯ ದಾಟಬೇಕಾದ್ರೆ ನನ್ನ ಮಾಯ ನಾಯಿ ದಂಡತಿ, ಅದನ್ನು ದಾಟೋದು ಭಾಳ ಕಠಿಣ ಚಂದ ಹೇಳ್ತಾ. ಮಾಯ ಅನ್ನೋದು ನಾಯಿ ಐತೆ ನಂದು, ಅದನ್ನು ಭಾಗದಾಗ ಕಟ್ಟೀನಿ. ಆ ಭಾಗ ಬರಬೇಕಾದ್ರೆ ನಾನೇ ಬಂದಕ್ಕಿಂತ ಅವ್ರು ಕರ್ಕೊಂಡು ಒಳಗೆ ಹೋಗ್ಬೇಕು ಒಂದು ಮಾತ, ನನ್ನಂಗೆ ಆಗಿ ಬರ್ಬೇಕು ಅವ್ರು ಒಂದು ಮಾತ. ಹೌದಲ್ಲ? ಆ ನಾಯಿ ಹಿಡ್ಕೋಬೇಕಾದ್ರೆ ಕರಿಬೇಕು ಅವ್ರನ್ನ. ಮಾಲಕ್ಕೆ ಬಂದು ನಾಯಿ ಹಿಡ್ಕೊಂಡಿರ್ಬೇಕು, ಅವಾಗ ಇವ್ರ ಒಳಗೆ ಹೋಗ್ಬೇಕು. ಇದು ಪೂರ್ವ ಭಕ್ತಿ. ಭಗವಂತನ ಬಂದು ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ, ಪೂರ್ವ ಭಕ್ತಿ. ಆದರೆ ಉತ್ತರ ಭಕ್ತಿ ಒಳಗೆ ಹಂಗಲ್ಲ. ಅದು ಏನೈತಿ, ಮಾಲಕನ ತಾನಾಗಿಬಿಡೋದು. ಇದು ನೋಡಿ, ಅದು ಜ್ಞಾನ ಮಾರ್ಗ, ಅದು ಭಕ್ತಿನ ಅಂದ್ಕೊಂಡೈತಿ. ಆದರೆ ಜ್ಞಾನ ಉತ್ತರ ಭಕ್ತಿ ಇಬ್ರು ಅತಿ ಸಚ್ಚಿದ್ರು, ಹೇಳಿಬೇಡ. ಅತಿ ಸಚ್ಚಿದ್ರು. ಅತ್ತಿ ಊರಾಗ ಬಂದ ದುರ್ಗವ್ವನ ಗುಡಿ ಇತ್ತು. ಆ ದುರ್ಗವ್ವನ ಗುಡಿ ಮೇಲೆ ಭಾಳ ಭಕ್ತಿ ಐತಿ. ದಿನ ಹೊತ್ತು ಹೊಂಟ್ರೆ ಆ ದೇವ್ರಿಗೆ ಹೋಗಿ ಬರೋಕ್ಕೆ, ಈ ಸಸಿ ಏನು ಮಾಡೋಕ್ಕೆ ಮಂಗಳವಾರಕ್ಕೆ ಒಮ್ಮೆ ಹೋಗ್ತೀವಿ. ಎಲ್ಲಿ? ದುರ್ಗವ್ವನ ಗುಡಿ. ಅತ್ತಿ ಹೋಗಿ ದುರ್ಗವ್ವ ನಮಸ್ಕಾರ ಮಾಡಿ, ದುರ್ಗವ್ವ ನನ್ನ ಮೊಮ್ಮಗ ಹುಟ್ಟಬೇಕು, ನನ್ನ ಸಸಿಗೊಂದು ಮಗನ ಕೊಡಬೇಕು, ಆಚೆ ಬಿಡ್ಕೊಳಕ್ಕೆ ಸಸಿ ಬರಬೇಕು, ನನಗೆ ಒಟ್ಟ ಮಕ್ಕಳು ಬೇಡ. ನಾನು ದುರ್ಗವ್ವ ನಾನು ಸುಂಬಳ ತೆಗಿಲಕ್ಕೆ ಹಚ್ಚಬೇಡ, ದುರ್ಗವ್ವ ನಾನು ಮುಕ್ಳಿಗೆ ತೊಳ್ಳಕ್ಕೆ ಹಚ್ಚಬೇಡ. ದುರ್ಗವ್ವನು ಏನು ಅಚ್ಚಿ ಮಾತು ಕೇಳಬೇಕು, ಏನು ಸಸಿ ಮಾತು ಕೇಳಬೇಕು, ಯಾರು ಮಾತು ಕೇಳಬೇಕು? ಈಗ ಮಂಗಳವಾರ ತಂದು ಹೋಗಕ್ಕೆ, ದಿನ ಹೋಗಕ್ಕೆ. ಮುಂದೆ ಶ್ರಾವಣ ತಿಂಗಳು ಬರ್ತಾರೆ. ಶ್ರಾವಣ ತಿಂಗಳು ಬರೋಣ, ಇವ್ರು ಭಾಳಪ್ಪ ಅಂತ ಪಸಂದ್ ಮಾಡ್ತಾರೆ. ನಮ್ಗೆ ಹರಿಯಾಣ ಶಾಸ್ತ್ರ ಒಂದು ಬೇಕಾ ನಮಗೆ. ಸುಮ್ಮನೆ ಚಂದಿದ ಒಂದು ಅಡ್ಸರು ಮಂದಿ ಕೊಡ್ತೈತಿ. ಹರಿಯಾವತಾಲಿ ಯಾರು ಬರಂಗಿಲ್ಲ. ಒಬ್ಬರೇ ಬಂದರು ಬೇಕು, ನಮ್ಗೆ 10 ಮಂದಿ ಬಂದರು ಬೇಕು. ಅದು 40 ಮಂದಿ ಕೊಡ್ತೈತಿ. ಆ ಮಾತು ಬೇರೆ. ಈಗಿನ ಕಾಲಕ್ಕೆ ಎಲ್ಲಿ ಕೂಡಿಲ್ಲ, ಕಾನಟ್ಟೆ ಕೊಡ್ತೈತಿ ಅಂದ್ರೆ ಪ್ರಸಿದ್ಧ ಮಾತು ಅದು. 40 ಮಂದಿ ಎದಕ್ಕೆ? ವಿಚಾರ ಸಾಗರಕ್ಕೆ 40 ಮಂದಿ, ಅದು 4 ಮಂದಿ ಹೇಳೋದ್ರಂತದು. 40 ಮಂದಿ ಕೊಡ್ತೈತಿ ಅಂದರೆ ಕಾನಟ್ಟ ಒಳಗಿದೇನು ಸಣ್ಣ ಮಾತಾಡಿದ್ದು. ಹಂಗೆ ಆ ಸಸ್ಯಂದು ಅತಿ ಘಟಪ್ರಭದಾರ ಬಂದರೆ ನಾನು ಮಂದಿರಕ್ಕೆ ಹೋಗಿ ಹರಿಯಾವತಿ ಶಾಸ್ತ್ರ ಕೇಳ್ತೀವಿ ನಾವು. ಭಾಳ ಗುಡಿಗೆ ಹೋಗಿ ನಾವು ಶ್ರಾವಣ ತಿಂಗಳೈತಿ, ಗುಡಿಗೆ ಹೋಗಿ ನಮಸ್ಕಾರ ಮಾಡೋದು ಬಿಟ್ಟು, ದೀಡ್ ನಮಸ್ಕಾರ ಹಾಕೋದು ಬಿಟ್ಟು, ನೀರು ಹಾಕೋದು ಬಿಟ್ಟು ಈಗ ಹೋಗ್ತಾಳೆ ಶಾಸ್ತ್ರ. ಆಯ್ತು ಸಸಿ ಅಂದು ನಾ ಹೋಗೈತಿ ಶಾಸ್ತ್ರ. ಆಯ್ತು ಆದ್ಲು ಒಂದು ತಿಂಗಳ ದಿನ ಆತ್ಮಜ್ಞಾನ ಆಗಿಬಿಡ್ತೀರಿ. ಯಾರಿಗೆ? ಮಗನೊಂದು ಹಡದೇನೇವ್ವ ಒಂದು ಹಾಡತ್ತಿರಲ್ಲ, ಮಗನೊಂದು ಹಡದೇನೇವ್ವ ಮದುವೆ ಗಂಡ ಮನೆ ಒಳಗಿಲ್ಲ, ಜಾರತಾನ ಮಾಡಲಿಲ್ಲ, ನಾರಿ ಹರಕೆ ಕೇಳಲಿಲ್ಲ. ಇದು ನೋಡಿ, ಮಗನೊಂದು ಹಡದೇನೆ ಅಲ್ಲ, ಜಾರತಾನ ಮಾಡಲಿಲ್ಲ, ನಾರಿ ಹರಕೆ ಕೇಳಲಿಲ್ಲ. ಮುಂದೆ ಉಂಡು ಹುಟ್ಟು ತಿರುಗಿದನೆಲ್ಲ, ಗಂಡ ಭೇಟಿ ಆಗಲಿಲ್ಲ. ಇದು ನೋಡು ಎಂತ ಹಾಡಿದ್ರು, ಜ್ಞಾನದಾನ ಹಾಡಿದ್ರು. ಆ ಕಳಕಲಿದ್ದನ್ನು ಹೆಣ್ಮಗಳು ಆಗ್ತದೆ. ಸಸಿ ಉಂಡು ಹುಟ್ಟು ತಿರುಗಿದನೆಲ್ಲ, ಗಂಡ ಭೇಟಿ ಆಗಲಿಲ್ಲ. ಮುಂದೆ ಮಗ ದೊಡ್ಡವನಾದನಲ್ಲ, ತಂದೆ ಹೆಸರು ಕೇಳ್ತಾನಲ್ಲ. ನೋಡಿ, ಮಗ ದೊಡ್ಡವಾದನ ಮಪ್ಪ ಯಾರು ಕೇಳಿದ? ನಿಂದು ನೀ ತಿಳಿಯೋ ಮೊದಲ ತಂದೆ ಭೇಟಿ ಆಗುತ್ತಾನಲ್ಲ. ತಂದೆ ಅಂದರೆ ಯಾರು? ಆತ್ಮಜ್ಞಾನ. ಇದು ಉತ್ತರ ಭಾಗ ಭಕ್ತಿನೇ. ಇದು ತಾನೇ ಪರಮಾತ್ಮ ಆಗೋದು, ತಾನೇ ಸಾಕಾರ ಆದ್ರೆ ನಾ ಏನು ಮಾಡ್ತೈತ್ರಿ? ಏನು ಸಾಕಾರ ಬಂದು ಕರ್ಕೊಂಡು ಹೋಗ್ಬೇಕು. ಅವಾಗ ಕರ್ಕೊಂಡು ಹೋಗೋದು ಪೂರ್ವ ಭಕ್ತಿ, ತಾನೇ ದೇವರಾಗೋದು ಉತ್ತರ ಭಕ್ತಿ. ತಿಳಿತಾ? ಈ ಉತ್ತರ ಭಕ್ತಿ ಕಲ್ತಲು ಗುರ್ತಾತವ ಸಸಿಗೆ. ಶ್ರವಣ ಮುಗಿತು,
ಗುಡಿಗೆ ಹೋಗು ನಡಿ, ಇಬ್ರು ಕೂಡ ಹೋಗೋ ನಡಿ ಅಂತ ಲೆಕ್ಕ ಹಾಕಿ ನಡಿವ ಮತ್ತೆ ಯಾರು ಬೇಡತ್ತಾರ ಅಂತ ಹೇಳಿ ಒಳಗೆ ಗುಡಿಯಾಗ ಬಂದವು. ಅಂದರೆ ಇಬ್ರು ಕೂಡ ಬಂದವು. ದಿನ ಅವ್ರು ಹಾಕಿ ಒಂದು ಬರೋಕೆ, ಮಂಗಳಾರಕ್ಕೆ ಮಿಕ್ ಬರೋಕೆ, ದಿನ ಹಾಕಿ ಬರೋಕೆ ಅದು ಬೇರೆ ಆಯ್ತು. ದಿನ ಬರೋಕೆ ಮಂಗಳಾರಕ್ಕೆ ಸಸಿ ಬರೋಕೆ ಅದು ಬೇರೆ. ಮಗ ಬೇಕನ್ನಕ್ಕೆ ಹತ್ತಿ ಬ್ಯಾಡನ್ನಕ್ಕೆ ಸಸಿ ನಗದೇ ಇರ್ತದೆ. ಹಾಗೆ ದುರ್ಗೋ ಇಬ್ರು ಕೂಡ ಬಂದಾರೆ. ಏನು ಮಾಡಬೇಕಾ ತಗ್ಗಿಸ್ತಿಂತ ಹೇಳ್ತಾರೆ. ಒಬ್ಬಕ್ಕೆ ಬ್ಯಾಡನ್ನಕ್ಕೆ ಒಬ್ಬಕ್ಕೆ ಬೇಡಕ್ಕೆ. ಅವಾಗ ದುರ್ಗಾ ಕೂತಿದ್ಲು. ಒಳಗೆ ಹಗಾರ ಆಯ್ತು ಮುಂದೆ ಮಾಡ್ಲು ಸಸಿ ಹಿಂದಾಗಿದ್ಲು. ಮುಂದೊಂದು ಫೋಟೋ ಇತ್ತು ರೀ, ನೋಡಿದ್ರಲ್ಲ ಶಿವನ ಮೇಲೆ ಕೂತದ್ದು ದೇವಿ. ಹೀಗೆ ನೋಡ್ಲು ಚಟ್ ನಚ್ಚಿರ್ಲಿ ಸಸಿ. ಯಾಕೆ ಅನ್ಲಕ್ಕೆ ಕದ ನೋಡನ್ಲಕ್ಕೆ ಏನ ಆ ಹುಲಿ ನಾನು ನೋಡ್ತಂದಿಲ್ಲ. ಅಲ್ಲ ಹರವ ಶಾಸಕ್ಕೆ ಹೋಗ್ತಿ, ಅದು ಫೋಟೋದನ್ನ ಹುಲಿಯ ಅದೇ ನೀನು ಕಡಿತೈತಿ. ಬಾ ಒಳಗೆ ಕೈ ಹಿಡಿದ ಜೈಗಳ ಸಸಿ ಒಳಗೆ ಬಂದ. ಆ ನಿಂತಾರ ಹಚ್ಕಡೆ ಬರು ಗದ ಹಾಕ್ಕೊಂಡು ಬಾಗಲ ನಿಂತಾರಲ್ಲ ಮೊದಲು ವಿಜಯ ಜಯ ವಿಜಯ ಅವ್ರು ನೋಡ್ಲ ಸಸಿ ಚಟ್ ನಚ್ಚಿರಳ ಯಾಕೆ ಅಂದ ಅವ್ರು ನನ್ನನ್ನು ಬಿಡ್ತಾರೆ ಅಂದಾಕಿ. ಏ ಕಲ್ಲು ಹಾವು ಕಲ್ಲಿಗೆ ಹಚ್ತೀಯಾ? ಕಲ್ಲವ ಕಲ್ಲ ಕೈಯಾಗ ಗದ ಪಟ್ಟ ತಲೆ ಮೇಲೆ ಕಿರೀಟ ಹಚ್ಚಿ ಅವರು ಬಾಗಿಲ ಕಾಯ್ಲಕ್ಕ ಕಲ್ಲದಾವ. ಅವ ಕಲ್ಲು ಎಲ್ಲಿ ಕಡಿತಾವು? ಅವು ಯಾಕೆ ಬಿಡ್ತಾವ? ನಿನ್ನ ಇದ್ರ ಕಲ್ತೇನೆ ವಿಮಾನ ಸಾಗರದಿಂದ ಕಳಿಸಿ ನಿಂತಿರೋದನ್ನ ಹುಚ್ಚಿ ಬಾ ಕೈ ಜಲ್ಕೊಂಡು ಒಳಗೆ ಬಂದ. ಹಾಕಿ ಸುತ್ತಾಕಂದು 5 ಸುತ್ತ ಹಾಕಳ ಬುತ್ತಕ್ಕೆ ಬೀಳಂದ ಯಾಕೆ ಯಾಕ ಬಿಡಪ್ಪ. ಏನು ಒಂದೇ ಗಂಡನ ಬಿಡ್ಕೊ, ನಮ್ಗೆ ಒಂದು ಮನೆ ಬೇಕಾಗಿತ್ತು. ದುರ್ಗವ್ವ ನನ್ನ ಮಕ್ಕಳು ತೊಳೆದಾಗೋದಿಲ್ಲ ತಿಕ್ಕಿ ಬೇಡ್ಕೊ ಆತಾಕಿ. ಅವಾಗ ಆಕೆ ಏನ್ಲಕ್ಕಿ ಹೊರಗಿನ ಕಲ್ಲ ಎರಡು ಕಲ್ಲ ಹೋದಲ್ಲ. ಅವು ಕಲ್ಲ ಬಡಿಯಂಗಿಲ್ಲ ಕಡಿಯಂಗಿಲ್ಲ ನಮ್ಮನ್ನು ಹೊಡೆಯಂಗಿಲ್ಲ ಅಂತ ಹೇಳಿ ನಾನು ಒಳಗೆ ಕರ್ಕೊಂಬಂದು ಇದು ಕಲ್ಲು ಎತ್ತು ಬಿಡಂಗಿಲ್ಲ ಬಿಡಂಗಿಲ್ಲ. ಇದಕ್ಕೆ ಯಾಕೆ ನಡ್ಕೋಬೇಕು? ಜೀವಂತ ಗುರುಗಳಿಗೆ ಹೋಗು ನಡೆಯುತ್ತಂದು ಸಸಿ ಜೀವಂತದ ನಡಿ. ನಿನಗೆ ಜೀವಂತ ದೇವ್ರು ಮಾಡುವಂಥ ದೇವ್ರು ಬಂದರೆ ಈ ಹುಚ್ಚು ಮಕ್ಕಳನ್ನ ಹಡ್ದು ಏನು ಮಾಡಕ್ಕಿದ್ದಿ? ನಮ್ಮಂಥವ್ರು ಎಷ್ಟೋ ಹಂದಿ ಹಡಿತಾವೆ, ಏನು ದೊಡ್ಡ ಮಾತಲ್ಲ. ಮಕ್ಕಳನ್ನ ಹಡಿದ್ರೆ ಮುಕ್ತಿ ಆಗೋದಿಲ್ಲ. ಯಥಾರ್ಥ ಜ್ಞಾನ ಮೊಮ್ಮಗನ ಹಡಿನ ಅಂತೇಳಿ ಕರ್ಕೊಂಡು ಬಂದು ಹತ್ತಿನ ಉದ್ಧಾರ ಆಗೋದು ಕತೆ ಬರ್ತೈತಿ. ಹೇಳ ಕಾರಣ ಏನಂತಂದರೆ ಹರೇಗ ಶಾಸ್ತ್ರ ಬಂದ್ರಿ ಸೊಸಿ ಆಗ್ತೀವಿ. ಮತ್ತು ಈಗ ಅಷ್ಟು ಬಂದ್ರಿ ಅಂದರೆ ಮತ್ತೇನು ಹುಚ್ಚು ಮಗನ ಕೊಡೆಯವ. ಅದು ಹೆಂಗಿರ್ತೈತೆ ಗೊತ್ತಿಲ್ಲ, ಏನು ಕುರುತಿರ್ತೈತೆ ಗೊತ್ತಿಲ್ಲ, ಏನೋ ಇರಾಕ್ ನಂಗೆ ಆಗ್ತೈತೆ ಗೊತ್ತಿಲ್ಲ. ಯಾರಿಗೆ ಬರ್ತೈತೆ ಅಂತ ಹುಡ್ತಾವನು. ಇರಲಿ ಜ್ಞಾನ ಮಗ ಹುಟ್ಟಬೇಕಾದ್ರೆ ಭಾಳ ತಪಸ್ಬೇಕು ನೋಡಿ. ಸಿದ್ಧಾರ್ಥ ಹುಟ್ಟಿದ ಕೂಡೇನೋ ಜಾಗನೇ ಬಿಟ್ಬಿಟ್ಟ ಅವನು ನೋಡಲಿಲ್ಲ. ಯಾಕಂದರೆ ಜಗತ್ತು ಉದ್ಧಾರ ಮಾಡಿದಾನ. ಅಂಥ ಉದ್ಧಾರ ಮಾಡ್ತಕ್ಕಂಥ ಗುರುನಾಥನ ಹೆಸರು ಇಡಾಡ್ದಿರಿ. ಟೈಮ್ ಭಾಳ ಐತಿ. ಒಂದೆರಡು ಮಾತು ಹೇಳ್ಬಿಟ್ರೆ ನಮ್ಮದು ಹಂಗೆ ಜೀವಿತು. ಜೈ ಮಂಗಲಂ ಜೈ ಮಂಗಲ. ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇನ್ನು ಮೇಲೆ ಇವತ್ತಿನ ದಿವಸ ನಂತರ ಗೊತ್ತಾಗ್ತದ. ಅದಕ್ಕೆ ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಒಳ್ಳೆಯ ಸಮಾಜ ಸೇವಾ ದೊರೆಯಲು ಹಾಗೂ ಮಾಜಿ PAP ಸೊಸೈಟಿ ಅಧ್ಯಕ್ಷರು ಅವರು ಬಂದು ಸದ್ಗುರುನಾಥನ ಆಶೀರ್ವಾದವನ್ನು ಪಡೆಯಬೇಕು. ಎಲ್ಲ ಪೂಜ್ಯರಿಗೆ ಎಲ್ಲ ಸದ್ಭಕ್ತರಿಗೆ ಭಕ್ತಿ ಪ್ರೀತಿಯಿಂದ ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಸದಾ ಕಾಲ ಅನ್ನಪೂರ್ಣೇಶ್ವರಿ ಕೃಪೆ ಇರಲಿ ಅಂತೇಳಿ ಎಲ್ಲ ಸದ್ಭಕ್ತರು ಪೂಜ್ಯರು ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡಬೇಕಂತೇಳಿ ಕಮಿಟಿ ವತಿಯಿಂದ ಕಳಕಳಿ ಪ್ರಾರ್ಥನೆ. ತಕ್ಷಣ ಬರಬೇಕಂತ ಹೇಳ್ತಾ ನಾವು ಪ್ರಸಾದ ಮಾಡಿ ಎಲ್ಲ ಸದ್ಭಕ್ತರು ಒಂದು 10 ನಿಮಿಷ ಮನೆಗೆ ಹೋಗ್ತೀವಿ. ಇನ್ನೊಂದು ಬಹಳ ಒಂದು ಖುಷಿ ವಿಚಾರ ಏನಪ್ಪಾ ಕಾಣಕ್ಕೆ ಗ್ರಾಮದೊಳಗಂದ್ರೆ ಸತ್ಯಪ್ಪ ರಡ್ಡರಟ್ಟಿ ಹಾಗೂ ಹಳ್ಳೂರು ಗ್ರಾಮದಿಂದ ಅಡಿಗೆ ಮಾಡಕ್ಕೆ ಸತಿಪಟ್ಟಿಗಳ ಅನುದಾನ ಶಕ್ತಿ ಎತ್ತೋದು. ಹಾಗೆ ಅವರು ಕೂಡ ಪ್ರತಿಯೊಂದು ತಿಂಗಳ ಪರ್ಯಂತ ಬರ್ತಾರೆ. ಶಿವಲಿಂಗಯ್ಯ ಪೂಜಾರಿ ಅಂತ ಹೇಳಿ ಆ ಮಕ್ಕಳಿ ಉದ್ದನವರ ರಾಯಪ್ಪ ಇನ್ನೂ ಬಹಳಷ್ಟು ಎಲೆಮರೆ ಕಾಯಂತೆ ಬಹಳ ಸೇವಾ ಅಡಿಗೆ ಮಾಡವ್ರ. ಆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದನ್ನ
ವಿತರಣೆ ಮಾಡೋರು ರಾತ್ರಿ 12 ತನಕ ತೊಳೆದಿಡೋರು ನಾವೇ